ಮೂರು ಸೂತ್ರಗಳನ್ನು ಪಾಲಿಸಿದರೆ ಸಾಕು, ಬಡವನು ಕೂಡ ಕೋಟ್ಯಾಧಿಪತಿಯಾಗುತ್ತಾನೆ. ಮನುಷ್ಯನ ಜೀವನದಲ್ಲಿ ನಿಜವಾಗ್ಲೂ ಪಾಲಿಸಬೇಕಾದಂತಹ ಈ ಸೂತ್ರಗಳು ಯಾವ ಯಾವ ಸೂತ್ರಗಳನ್ನು ಪಾಲಿಸಿದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಗೆ ಪ್ರವೇಶ ಮಾಡಿ ನಿಮ್ಮ ದರಿದ್ರವನ್ನು ತೊಳೆದು ಹಾಕುತ್ತಾಳೆ. ಒಂದು ವೇಳೆ ಈ ನಿಯಮವನ್ನು, ಈ ಸೂತ್ರವನ್ನು ಪಾಲಿಸದೆ ಹೋದಲ್ಲಿ ದರಿದ್ರ ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಇಂತಹ ಸೂತ್ರಗಳು ಯಾವುದು, ದರಿದ್ರ ಲಕ್ಷ್ಮಿ ಇರುವಂತಹ ನೀವು ಪಾಲಿಸುತ್ತಿರುವ ಈ ಸೂತ್ರಗಳು ಯಾವುದು, ಮತ್ತು ನಿಜವಾಗ್ಲೂ ಕೋಟ್ಯಾಧಿಪತಿಯಾಗಬೇಕು ಅನ್ನುವುದಾದರೆ, ಶ್ರೀಮಂತಿಕೆ ಪ್ರಾಪ್ತಿಯಾಗಬೇಕು ಅನ್ನುವುದಾದರೆ ಯಾವೆಲ್ಲ ಸೂತ್ರಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿದ್ಧಿ ಮಂತ್ರಂ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಯಾವುದೇ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ ಪರಿಹಾರವನ್ನು ನಿಮಗೆ ಸರಳವಾಗಿ ನೀಡುತ್ತಾರೆ. ಯಾವ ಮನೆಯಲ್ಲಿ ಶುಚಿತ್ವ ಅನ್ನುವುದು ಇರುವುದಿಲ್ಲವೋ ಆ ಮನೆಯಲ್ಲಿ ಕ್ಷುದ್ರ ದೇವತೆಗಳು, ದರಿದ್ರ ದೇವತೆಗಳು ನೆಲೆಸಿರುತ್ತದೆ. ದರಿದ್ರ ದೇವತೆ ಮನೆಯಲ್ಲಿ ನೆಲೆಸಿದರೆ ಆ ಮನೆಯಲ್ಲಿ ಬಡತನ ಇರುತ್ತೆ, ಕಾಯಿಲೆಗಳು ಇರುತ್ತೆ, ಆ ಮನೆಗೆ ಶ್ರೇಯಸ್ಸು ಅನ್ನುವುದು ಆಗುವುದಿಲ್ಲ. ಮಹಾಲಕ್ಷ್ಮಿ ಯಾವಾಗಲೂ ಶುದ್ಧವಾಗಿರುವಂತಹ, ಸ್ವಚ್ಛವಾಗಿರುವ ಜಾಗವನ್ನು ಬಯಸುತ್ತಾಳೆ. ಯಾವ ಮನೆ ಶುದ್ಧವಾಗಿರುತ್ತದೆಯೋ, ಯಾವ ಮನೆಯಲ್ಲಿ ಜೇಡರ ಬಲೆ ಕಟ್ಟದೇ ಇರುತ್ತದೆಯೋ, ಯಾವ ಮನೆಯಲ್ಲಿ ಕಸ ಧೂಳು ಯಾವುದು ಇರುವುದಿಲ್ಲವೋ, ಯಾವ ಮನೆಯಲ್ಲಿ ಪಾತ್ರೆ ಪಗಡೆಗಳು ಎಲ್ಲೆಲ್ಲೂ ಬಿದ್ದ ಹಾಗೆಯೇ, ಹಾಸಿಗೆ ಮೇಲೆ ಸೋಫಾ ಮೇಲೆ ಬಟ್ಟೆಗಳು ಬಿದ್ದಿದ್ದ ಹಾಗೆಯೇ ಇರುತ್ತದೆಯೋ ಆ ಮನೆಯಲ್ಲಿ ಮಹಾಲಕ್ಷ್ಮಿ ಬರುವುದಿಲ್ಲ. ಎಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ಇರುವಂತಹ ಮನೆಯಲ್ಲಿ ಮಾತ್ರ ಮಹಾಲಕ್ಷ್ಮಿ ಬಲಗಾಲಿಟ್ಟು ಪ್ರವೇಶ ಮಾಡುತ್ತಾಳೆ. ಆದ್ದರಿಂದ ಮನೆಯನ್ನು ಶುಭ್ರವಾಗಿ ಶುಚಿತ್ವವಾಗಿ ಇಟ್ಟುಕೊಳ್ಳುವುದು ಮನೆಯ ಗೃಹಿಣಿಯರ, ಹೆಂಗಸರ ಕರ್ತವ್ಯವಾಗಿರುತ್ತದೆ. ಸಂಜೆ ಹೊತ್ತು ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ನಿದ್ರೆ ಮಾಡಬಾರದು. ಅದು ಗೋಧೂಳಿ ಸಮಯ. ಈ ಗೋಧೂಳಿ ಸಮಯದಲ್ಲಿ ನಿದ್ರೆ ಮಾಡುವುದೇ ಆಗಲಿ, ಕಸ ಗುಡಿಸುವುದೇ ಆಗಲಿ, ಅಥವಾ ಇನ್ಯಾವುದೇ ಒಂದು ಅನೈತಿಕವಾದಂತಹ ದೈಹಿಕ ಸಂಬಂಧಗಳನ್ನು ಬೆಳೆಸುವುದಾಗಲಿ ಮಾಡಲೇಬಾರದು. ಇದು ಮಹಾಲಕ್ಷ್ಮಿಗೆ ನೀವು ಮಾಡುವಂತಹ ಒಂದು ಅವಮಾನ ಆಗಿಬಿಡುತ್ತೆ. ಮಹಾಲಕ್ಷ್ಮಿ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗೆ ಬರೋದಿಲ್ಲ. ಬಂದ ದಾರಿನಲ್ಲಿ ಬಂದ ಹಾಗೆ ಹೊರಟು ಹೋಗ್ತಾಳೆ. ಹಾಗೂ ಸಂಜೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೆಟ್ಟ ಪದಗಳನ್ನು ಮಾತಾಡಬಾರದು. ಈ ಸಮಯದಲ್ಲಿ ಕೆಟ್ಟ ಪದಗಳನ್ನು ಮಾತಾಡುವುದು, ಟಿ ವಿ ಸೀರಿಯಲ್ಗಳನ್ನ ಹಾಕ್ಕೊಂಡು ಕೇಳ್ತಾ ಕೂತ್ಕೊಳ್ಳೋದು, ರೀಲ್ಸ್ಗಳನ್ನ ನೋಡೋದು, ಇದೆಲ್ಲವನ್ನು ಮಾಡುತ್ತಿದ್ದರೆ ಮಹಾಲಕ್ಷ್ಮಿಗೆ ಅವಮಾನ ಮಾಡಿದ ಹಾಗೆ. ಈ ಸಮಯದಲ್ಲಿ ಮಹಾಲಕ್ಷ್ಮಿ ಸ್ತೋತ್ರವನ್ನು ಪಾರಾಯಣ ಮಾಡುವಂತಹ ಯಾವುದಾದರೂ ಒಂದು ಭಕ್ತಿ ಗೀತೆಗಳು ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ತರಗಳನ್ನು ನಿಮ್ಮ ಮೊಬೈಲ್ಗಳಲ್ಲಿ ಹಾಕಿಕೊಳ್ಳಬೇಕು. ಈ ಸಮಯಕ್ಕೆ ಸರಿಯಾಗಿ ಈ ರೀತಿ ಮಾಡುವುದರಿಂದ ದರಿದ್ರತನ ದೂರವಾಗುತ್ತದೆ. ಮಹಾಲಕ್ಷ್ಮಿ ಬಲಗಾಲಿಟ್ಟು ಪ್ರವೇಶ ಮಾಡುತ್ತಾಳೆ. ಎಂತಹ ಕಡು ಬಡವನು ಕೂಡ ಕೋಟ್ಯಾಧಿಪತಿಯಾಗುವ ದಾರಿಯನ್ನು ಸಾಕ್ಷಾತ್ ಆ ತಾಯಿಯೇ ತೋರಿಸುತ್ತಾಳೆ. ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಶ್ರೀ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ. ಒಳ್ಳೆಯದಾಗುತ್ತೆ.